ಬಂದಿದ್ದು ಮತ್ತೆ ಅವನಿಗೆ ಕೊಡಬೇಕಾದದನ್ನು ಕೊಡ್ತೇನೆ. ಕೋಲೆ ಒಂದು ನಿಮಗೆ ಒಪ್ಪಿಸಲಿಕ್ಕೆ. ವಂಶಾಧಿಪನಾದಂತಹ ಸಾಕೇತಪುರಾಧಿಪನಾದ ಋತುಪರ್ಣ ಭೂಪತಿಗೆ ಕುಂಡಿನ ನಗರದ ಅಧಿಕಾರಿಯಾದಂತಹ ಭೀಮಕರಾಯನ ನಮಸ್ಕಾರಗಳು. ಕ್ಷೇಮ ಉಭಯ ಕುಶಲೋಪರಿ ಸಾಂಪ್ರತ ತರುವಾಯ ತಿಳಿಸುವುದೇನೆಂದರೆ, ಚದುರನಾದಂತಹ ನಳನೃಪತಿಯ ಸೋವಿಲ್ಲದೆ ಇರುವುದರಿಂದ ಮಗಳಾದಂತಹ ದಮಯಂತಿಗೆ ಪುನಃ ಏನಾಯ್ತಾ? ಹೇಳು ಸ್ವಲ್ಪ ಸುಧಾರಿಸಿ. ಉದ್ಯೋಗ ಅಂತೇಳಿ ಸದಾ ಕಾಲ ಬೆಂಕಿ ಬಳ್ಳಿಯಲ್ಲಿ ಇರ್ತೀನಿ, ಮತ್ತೆ ಇಷ್ಟ ಆಗದೆ ಇರ್ತದೆ ನಿನಗೆ. ಸ್ವಲ್ಪ ಅಲ್ಲಿ ಕುಳಿತರೆ ನೋಡುವ ಏನೊಂದು ಓಲೆಯಲ್ಲಿ ಈಗಾಗಲೇ ದೇಶಾಧಿಪಾಲಕರುಗಳನ್ನೆಲ್ಲ ಆಮಂತ್ರಣವಿತ್ತು ಕರೆಸಿಕೊಂಡಿದ್ದೇವೆ. ನಾಳೆಯ ದಿನ ಯಶವಗಳಿಗೆ ಏನಿದು ಇದು ಸರಿ ಅನ್ನುವಂತಹ ಅಭಿಪ್ರಾಯವನ್ನು ಹೊಂದಿದವರು ಒಬ್ಬನೇ ಒಬ್ಬ ಅಯೋಧ್ಯೆ ಆಸ್ಥಾನದಲ್ಲಿದ್ದು ನಿಮ್ಮ ಅಭಿಪ್ರಾಯವನ್ನು ಮುಂದಕ್ಕೆ ಸೂಚಿಸಬಹುದು. ಏನನ್ನಬೇಕು? ಇದಕ್ಕೆ ಅಧಿಕಾರವಿದೆ, ಮಾಡಿದ್ದು ನಡೆಯುತ್ತದೆ, ನಾನು ಮಾಡಿದ್ದನ್ನು ಕೇಳುವವನು ಯಾರು ಅನ್ನುವಂತಹ ನೆನಗೊಬ್ಬಿನಿಂದ ಆ ಭೀಮರಾಯ ಇಂತಹ ತೀರ್ಮಾನವನ್ನು ಮಾಡಿದನು. ಅಲ್ಲ, ವಯಸ್ಸಿನ ಆಧಿಕ್ಯವನ್ನು ಹೊಂದಿದ್ದರಿಂದ ವಿವೇಕವೇ ಮಸಳಿಸಿ ಏನೋ ಅರಡು ಮರಡಾಗಿ ವ್ಯವಹರಿಸುವುದಕ್ಕೆ ಪ್ರಾರಂಭವಾಯಿತು ಅವನ ಮತಿಯಿಂದ. ಇಲ್ಲದೇ ಇದ್ರೆ ಏನು, ಒಬ್ಬಳಾಕೆ ಕ್ಷತ್ರಿಯಾಣಿ ಚಕ್ರವರ್ತಿಯ ಕೈ ಹಿಡಿದು ಸುಖ ದಾಂಪತ್ಯವನ್ನು ಮುನ್ನಡೆಸುತ್ತಾ ಇದ್ದವಳಿಗೆ ಮರು ಮದುವೆ ಅನ್ನುವಂತಹ ಒಂದು ನಿರ್ಣಯವನ್ನು ಮಾಡ್ತಾನೆ ಅಂತಾದ್ರೆ ಇದು ಲೋಕಸಮ್ಮತವಾದಂತಹ ವಿಚಾರವೇ. ಸಂಭಾವಿತರು ಒಪ್ಪುವುದಕ್ಕೆ ಇದನ್ನು ಸಾಧ್ಯತೆ ಉಂಟೆ, ನಿರ್ಣಯವಾಗಿಯೂ ಇಲ್ಲ. ಯಾಕೆ? ಅನಿವಾರ್ಯವಾದ ಕಾಲದಲ್ಲದೆ ಒಬ್ಬಳಾಕೆ ಹೆಣ್ಣಿಗೆ ಮರುಮದುವೆಯನ್ನು ಶಾಸ್ತ್ರ ಸಮ್ಮತಿಸುವುದಿಲ್ಲ. ಸಂತಾನವೇ ಇಲ್ಲ, ಗಂಡನಿಗೆ ಅಕಾಲದಲ್ಲಿ ವೈರಾಗ್ಯ ಬಂದು ಹೋಗಿದೆ, ಅಥವಾ ಗಂಡ ವರ್ಣಿಸಿ ಹೋಗಿದ್ದಾನೆ, ಅಥವಾ ಕ್ಲೈಪ್ಯತೆ ಬಂದು ಹೋಗಿದೆ, ಇನ್ನೇನೋ ಪತಿತನಾಗಿ ಹೋಗಿದ್ದಾನೆ. ಇಂತಹ ಕಾರಣಗಳಲ್ಲಿ ಮತ್ತೊಬ್ಬ ಗಂಡನ್ನು ವಿವಾಹವಾಗುವುದನ್ನು ಶಾಸ್ತ್ರ ಸಮ್ಮತಿಸುತ್ತದೆ. ಸಂತಾನವೇ ಇಲ್ಲದೆ ಹೋದರೆ ಒಬ್ಬ ಸಜ್ಜನನಾದ ಸತ್ಪುರುಷನೊಂದಿಗೆ ಸಹಯೋಗವನ್ನು ಹೊಂದಿ ಒಂದು ಸಂತಾನವನ್ನು ಹೊಂದುವುದಕ್ಕೆ ಶಾಸ್ತ್ರ ಸಮ್ಮತಿಯನ್ನು ಸೂಚಿಸುತ್ತದೆ. ಮುಖದ ಎರಡು ಕಣ್ಣುಗಳ ಹಾಗೆ ಉಭಯ ಮಕ್ಕಳನ್ನು ಈಗಾಗಲೇ ಪಡೆದಿರುವ ದಮಯಂತಿ ದೇವಿಗೆ ಮರುಮದುವೆ ಅವಶ್ಯಕತೆ ಉಂಟು. ಅಲ್ಲ, ಚಕ್ರವರ್ತಿ ಸಿಗಲಿಲ್ಲ ಅನ್ನುವುದಕ್ಕಾಗಿ ಮರುಮದುವೆ ಅಂತಾದರೆ ಅವನಿಗೆ ಸಮಾನನಾದ ಅರ್ಹತೆ ಇರುವಂತಹ ವ್ಯಕ್ತಿಯನ್ನು ಎಲ್ಲಿಂದ ತರುವುದು? ಏನು ಸಾಮಾನ್ಯ
ಎನ್ನುವಂತಹ ಖ್ಯಾತಿಯನ್ನು ಹೊಂದಿದಂತಹ ಮಹಾನುಭಾವ ದುರಪರಾಕ್ರಮಿ ಚಕ್ರವರ್ತಿ. ಅವ ಕಣ್ಮರೆಯಾಗಿ ಹೋಗಿದ್ದಾನೆ ಅಂತಾದ್ರೆ ಅವನಲ್ಲದೆ ಹೋದ್ರೆ ಆ ಜಾಗಕ್ಕೆ ಮತ್ತೊಬ್ಬ ಈ ಬಗೆಯ ತೀರ್ಮಾನವನ್ನು ಹೊಂದುವಂತಹ ಅವಕಾಶ ಉಂಟೆ ಅಲ್ಲ. ಗಂಡು ಹೆಣ್ಣಿನ ಸಂಬಂಧ ಅನ್ನುವುದು ಅಷ್ಟು ಸುಲಭದಿಂದ ಕಳಚಿ ಹೋಗುವುದಕ್ಕುಂಟೆ. ಶುಭ ಮುಹೂರ್ತದಲ್ಲಿ ಅಗ್ನಿ ಸಾಕ್ಷಿಯಾಗಿ ಶಾಸ್ತ್ರೋಕ್ತವಾಗಿ ಕೈ ಹಿಡಿದ ಒಂದು ಗಂಡು ಹೆಣ್ಣಿನ ಸಂಬಂಧ ಊರ್ಜಿತವಾಗಿ ಉಳಿಯತಕ್ಕದ್ದು ಮರಣ ಪರ್ಯಂತ. ಅನಿವಾರ್ಯವಾದ ಕಾಲಘಟ್ಟದಲ್ಲಿ ದೇಶಾಂತರಕ್ಕೆ ಹೋದಂತಹ ಪತಿ ಕಾಣಿಸದೇ ಆದಂತಾದರೆ 12 ವರ್ಷಗಳ ಕಾಲ ಪತಿಯ ಆಗಮನಕ್ಕಾಗಿ ಕಾದಿದ್ದು ಮುಸ್ಸಂಜೆಯ ಹೊತ್ತಿನ ಎತ್ತರವಾದಂತಹ ಪ್ರದೇಶವನ್ನು ಸೇರಿ ತನ್ನ ಪತಿಯ ಹೆಸರನ್ನು ಹಿಡಿದು 3 ಸಲ ಕರೆಯಬೇಕಂತೆ. ಆಗ ಒಂದು ಹಕ್ಕಿಯೂ ಮಾರ್ಗದಲ್ಲಿ ಕೊಡದೆ ಹೋದರೆ ಲೋಕಾಂತರವನ್ನು ಸೇರಿದವ ದೇಶಾಂತರವನ್ನು ಸೇರಿದವ ಲೋಕಾಂತರಕ್ಕೆ ಸಂದಿರಬೇಕು ಅನ್ನುವಂತಹ ಭಾವದಿಂದ ವೈಧವ್ಯವನ್ನು ಅನುಭವಿಸುವುದಕ್ಕೆ ಹೆಣ್ಣಾದವಳು ಮುಂದಾಗಬೇಕು ಅನ್ನುವುದನ್ನು ಶಾಸ್ತ್ರ ಸಾರುತ್ತದೆ. ಭಾವುಕನ ಮೂಲಕವಾಗಿ ನಾವು ಸಂಗ್ರಹಿಸಿದಂತಹ ವಿಷಯದಂತೆ ನಳ ಚಕ್ರವರ್ತಿ ಕಾಡು ಪಾಲಾಗಿ ವರ್ಷ 3 ಕಳೆದದ್ದು ಮಾತ್ರ. ಇದರ ಮಧ್ಯದಲ್ಲಿ ಮಗಳಿಗೆ ಮತ್ತೊಂದು ಮದುವೆ ಮಾಡ್ತಾನೆ ಅಂತಾದ್ರೆ ಅರ್ಥ ಏನು? ಮಗಳ ದುಃಖವನ್ನು ನೋಡಿ ಕರುಳು ಕತ್ತರಿಸಿದ ಅನುಭವದಿಂದ ಅವಳ ದುಃಖಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನುವ ಉದ್ದೇಶಕ್ಕಾಗಿ ಒಬ್ಬಾತ ಪಿತೃವಾಗಿ ಅವ ತೀರ್ಮಾನವನ್ನು ಕೈಗೊಂಡ ಅನ್ನುವ ಹಾಗಾದರೂ ಅವನದ್ದಾದಂತಹ ನಿರ್ಣಯವನ್ನು ನಾವು ಸಮ್ಮತಿಸೋಣ. ಅದರಲ್ಲಿ ಬಂದು ಸೇರಿದವರಂತ ಕೇಳಿದ ಕ್ಷಣದಲ್ಲಿ ಆಕೆಯ ವರ್ಣ ಮಾಲಿಕೆಗೆ ಕೊರಳೊಡ್ಡುವ ದುರುದ್ದೇಶದಿಂದ ಬಂದು ಸೇರಿದರಲ್ಲ ಭಂಡ ದುರ್ಬಲರು. ಅವರನ್ನು ಹೊಡೆದು ದಿಗುಬಲಿ ಕೊಡುತ್ತಿದ್ದೆ. ಆದರೆ ಮಾಡಲೇನು ಇರುವುದೈ 200 ಯೋಜನೆ ತೆರಳರೆಂದು. ಓ ಧರಣಿಯಲ್ಲವ ಏನು ಆಗದಿಂದ ಗಮನಿಸುತ್ತಾ ಇದ್ದೇನೆ. ನಿಮ್ಮದಂತಹ ಮಾತಿಗೆ ಆ ವೈಖರಿಗೆ ಸಭೆ ನಡುಗುತ್ತಾ ಉಂಟು. ಅಷ್ಟು ಕೋಪದ ಮಾತುಗಳು. ನಿಮ್ಮಲ್ಲಿ ಒಂದು ಮಾತು ನಾನು ಕೇಳುವುದು, ಏನಪ್ಪ? ಯಾವುದೋ ಊರಿನಲ್ಲಿ ಬೆಂಕಿ ಬಿತ್ತು ಅಂತಾದ ಈ ಊರಿನಲ್ಲಿ ಬಾವಿ ತೋಡ್ಲಿಕ್ಕೆ ಹೊರಟ್ರೆ ಆಗುತ್ತದ? ಯಾಕೆ ಈ ಮಾತು? ಎಲ್ಲಿಯೋ ಸಮಸ್ಯೆ ಆಗುತ್ತಾ ಉಂಟು, ನೀವು ಇಲ್ಲಿ ಕೋಪದಿಂದ ಮಾತಾಡಿದ್ರೆ ಆಗುತ್ತದೆ ಸ್ವಾಮಿ. ಓ ಬಾಹುಕ, ಏನು ಮಾಡಲಿ ನಾನು? ಕಂಡವರು ಆಡಿಕೊಳ್ಳುವಂತಹ ಬಗೆಯಾದದ್ದು ನನ್ನ ಗಮನಕ್ಕೂ ನಿನ್ನ ಮಾತಿನ ಮೂಲಕವಾಗಿ ಬಂತು. ಮಾನಿನಿಯ ಮದುವೆಗೆ 15 ದಿನಗಳ ಅವಕಾಶ ಇರುತ್ತಿದ್ದರೆ ನನ್ನ ಪ್ರಾಣದ ಬಗೆಯನ್ನು ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಸಮಯ ಮೀರಿತಲ್ಲ. ನಿಮ್ಮ ಸಾಮರ್ಥ್ಯ ನಮಗೆ ಬಂದಿಲ್ಲ. ಆದ್ರೆ ಅಲ್ಲಿಗೆ ಬರುವಂತಹ ಭೂಮಿಪಾಲರ ಅಧಮಾಂಶದಲ್ಲಿ ಸಾಕ್ಷಾತ್ ಮದನಾರಿಯ ಧರೆಗಿಳಿದು ಬಂದರೂ ಕೂಡ ಅವನನ್ನು ಇತಿರಿಸುವಂತಹ ಶಕ್ತಿ ಉಂಟು. ನಿಮ್ಮಲ್ಲಿ ಅಷ್ಟು ಸಾಮರ್ಥ್ಯ